ಹೆಣ್ಮಕ್ಳಿಗೆ ತನ್ನ ತಂದೆನೇ ಮೊದಲ ಹೀರೋ ಆಗಿರ್ತಾನೆ. ಅಪ್ಪ ಅಂದರೆ ಯಾವಾಗಲೂ ನಾವು ಆಕಾಶ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಹೀನ ಕೃತ್ಯ ನಡೆದು ಹೋಗಿದೆ. ಏನಿದು ಹೀನ ಕೃತ್ಯ? ನಾವು ಎಷ್ಟೊಂದು ಕೃತ್ಯಗಳನ್ನು ನೋಡ್ತೀವಿ. ಅಂತೆ ಮಗಳನ್ನೇ ವೇಶ್ಯಾವಾಟಿಕೆಗೆ ತಳೆದಂಥ ಹೀನ ಕೃತ್ಯವನ್ನ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಅಸಹ್ಯಕ್ಕಿಂತ ಅಸಹ್ಯ ಇದು. ಈ ನೀಚ ತಂದೆಗೆ ಬಾಲಕಿಯ ಅಜ್ಜಿ ಕೂಡ ಸಾಥ್ ಕೊಟ್ಟಿದ್ದಾಳೆ ಅಂತಂದ್ರೆ, ಅಜ್ಜಿ ಅಂತಂದ್ರೆ ಆ ಪದಕ್ಕೆ ಒಂದು ಬೇರೆನೇ ಆದಂಥ ಅರ್ಥ ಇದೆ ರೀ. ಭರತ್ ರೆಡ್ಡಿ ಅನ್ನೋನು ಮಂಗಳೂರು ಕರ್ಕೊಂಡು ಹೋಗಿದ್ದ ಆ 16 ವರ್ಷದ ಹೆಣ್ಣು ಮಗಳನ್ನ, ಇನ್ನೂ ಅಪ್ರಾಪ್ತ ಹೆಣ್ಣು ಮಗಳವಳು. ಮಂಗಳೂರಲ್ಲಿ 6 ದಿನ 10ಕ್ಕೂ ಹೆಚ್ಚು ಜನರು ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಮನ್ಸಾಗ್ರು ಹೇಗ್ರಿ ಬರುತ್ತೆ? ನಿಮ್ಮ ಮನೆ ಹೆಣ್ಮಕ್ಳಿಲ್ವಾ? 16 ವರ್ಷದ ಹೆಣ್ಮಕ್ಳು ನಿಮ್ಗೆ ಯಾರಿಗೂ ಇಲ್ವಾ? ಆ ಪುಟ್ಟ ಹೆಣ್ಮಗಳೊಂದಿಗೆ ಹಾಸಿಗೆ ಹಂಚ್ಕೊಳಕ್ಕಾದ್ರೂ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಯಾವನ ಭರತ್ ಶೆಟ್ಟಿ ಅನ್ನೋನ್ ಕರ್ಕೊಂಡು ಹೋಗಿದ್ದಂತೆ, ಅವ್ರ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ? ವಾಪಸ್ ಊರಿಗೆ ಬಂದ ಮೇಲೆ ತನ್ನ ಚಿಕ್ಕಪ್ಪನಿಗೆ ಆ ಹೆಣ್ಮಗಳು ವಿಚಾರ ತಿಳಿಸ್ತಾಳೆ. ತನ್ನ ಚಿಕ್ಕಪ್ಪ ಕರ್ಕೊಂಡು ಹೋಗಿ ಬೀರೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ. ಪೊಲೀಸರು ತಂದೆ ಗಿರೀಶು, ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಪ್ಪ ಅನ್ನಿಸ್ಕೊಳಕ್ಕೆ ನಾಲಾಯಕ್ ಅವನು. ಮಗನ ಕೆಲ್ಸಕ್ಕೆ ಸಾಥ್ ಕೊಟ್ಲಲ್ಲ ಅವ್ರ ಅಜ್ಜಿ, ಅವಳು ಯಾವ ಸೀಮೆ ಹೆಂಗಸ್ರಿ? ಇವ್ರು ಯಾರಿಗೂ ಬಹುವಚನ ಪ್ರಯೋಗಿಸೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ನಾನು ಪ್ರಯೋಗ ಮಾಡೋದು ಇಲ್ಲ. ಐ ಆಮ್ ಸೋ ಸಾರಿ. ಇಂಥ ತಂದೆ ಅಂದ್ರೆ ಇರ್ತಾರೇನ್ರಿ? ಒಂದು ಕಡೆ ಮರ್ಯಾದೆ ಹತ್ಯೆ ಅನ್ನೋ ಹೆಸರಿನಲ್ಲಿ ಹೆಣ್ಮಕ್ಳು ಜೀವಗಳನ್ನ ತೆಗಿತಾ ಇರೋ ಒಂದಷ್ಟು ಜನ ತಂದೆ ಅಂದಿರು, ಇನ್ನೊಂದು ಕಡೆ ಸ್ವಂತ ಮಕ್ಕಳನ್ನೇ ಅತ್ಯಾಚಾರ ಮಾಡ್ತಾ ಇರೋ ತಂದೆದಿರು, ಇನ್ನೊಂದು ಕಡೆ ಸ್ವಂತ ಹೆತ್ತ ಮಗಳನ್ನೇ ವೇಶ್ಯಾವಾಟಿಕೆಗೆ ತಳ್ಳುವಂತ ನೀಚ ತಂದೆ ಎಂದಿರು. ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು? ಇದಕ್ಕಿಂತ ತಲೆ ತಗ್ಸೋದಕ್ಕೆ ಬೇರೆ ಏನಾದ್ರೂ ಇದೆಯಾ ವಿಚಾರ? 16 ವರ್ಷದ ಹೆಣ್ಮಗಳು ದುಡ್ಡುಗೋಸ್ಕರ ಸ್ವಂತ ಮಕ್ಕಳನ್ನೇ ಯಾರಾದ್ರೂ ಮಾರಾಟ ಮಾಡ್ತಾರೇನ್ರಿ? ಯಾರಾದ್ರೂ ವೇಶ್ಯಾವಾಟಿಕೆಗೆ ತಳ್ಳುವಂತ ಕೆಲಸ ಮಾಡ್ತಾರ? ಆ ಅಪ್ಪ ಅನ್ನೋ ಪದ ತೆಗೆದಲ್ಲಿ ಬೇರೆ ಏನಾದ್ರೂ ಹಾಕ್ರಿ ಅವನ್ಗೆ. ಇಂಥ ಸಮಾಜದಲ್ಲಿ ಇದೀವಿ ಅಂತ ನೋವು ತಿನ್ಬೇಕು, ಇಂಥ ಸಮಾಜದಲ್ಲಿ ಇದೀವಲ್ಲ ಅಂತ ಕೋಪ ತರಿಸ್ಕೊಳ್ಬೇಕು, ಅಸಹಾಯಕರಾಗಬೇಕು, ಅಸಹ್ಯ ಪಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಚಿಕ್ಕ ಮಗು 6 ದಿನಗಳಲ್ಲಿ 10 ಮಂದಿ ಆ ಹೆಣ್ಮಗಳ ಮೇಲೆ, 16 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಂಥ ಮನುಷ್ಯರು ರೀ? ನಿಮ್ಮನೆ ಹೆಣ್ಮಕ್ಳುಗಳು ನಿಮ್ಗೆ 1 ನಿಮಿಷಕ್ಕೂ ನೆನಪೇ ಆಗ್ಲಿಲ್ವಾ? ನಿಮ್ಮನೇಲೂ ಆ ವಯಸ್ಸಿನ ಶಾಲೆಗೆ ಹೋಗೋ ಮಕ್ಕಳಿದ್ದಾರೆ ಅನ್ನೋದು ನೆನಪೇ ಆಗ್ಲಿಲ್ವಾ ನಿಮ್ಮ ಒಬ್ರಿಗೂನುವೆ? ಹಣಕ್ಕೋಸ್ಕರ ಮನೆಯ 16 ವರ್ಷದ ಹೆಣ್ಮಕ್ಳು, ಮನೆ ಹೆಣ್ಮಕ್ಳನ್ನ ಮನೆ ಲಕ್ಷ್ಮಿಗಳು ಅಂತ ನೋಡ್ತಾರೆ. 16 ವರ್ಷದ ಹೆಣ್ಮಗಳನ್ನ ಅವನು ಯಾವನೋ ತಂದೆ ಅಂತೆ, ಅವನು ಅವನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ್ತು. ಎಷ್ಟು ಮ್ಯಾಕ್ಸಿಮಮ್ ಕಠಿಣ ಶಿಕ್ಷೆ ಇದೆಯೋ ಅಷ್ಟು ಮಟ್ಟಕ್ಕೆ ಶಿಕ್ಷೆ ಆಗ್ಬೇಕು ಇವ್ರು 3 ಜನಕ್ಕೂ. ಹೈಯೆಸ್ಟ್ ಶಿಕ್ಷೆ ಏನಿದೆ ನಮ್ಮ ದೇಶದ ಕಾನೂನಲ್ಲಿ ಅದೇ ಆಗ್ಬೇಕು ಅವ್ರ 3 ಜನಕ್ಕೂ. ನಿಜವಾಗ್ಲೂ ನೋವಾಗುತ್ತೆ. ಆ ಹೆಣ್ಣು ಮಗಳ ಪರಿಸ್ಥಿತಿ ನೆನಪಿಸ್ಕೊಳ್ಳಿ ಒಂದು ಕ್ಷಣ. ಅಂಡ್ ಆ ಹೆಣ್ಣು ಮಕ್ಕಳನ್ನ ಹುರಿದು ಮುಕ್ಕಿ ತಿಂದಿದಿರಲ್ಲ ನೀವು, ಒಂದು 10 ಜನ. ನೀವು ಮನುಷ್ಯರ, ನೀವು ಮೃಗಗಳು ನೀವು.